ಜೈ ಭೀಮ್ ಅಂದರೆ ಜೈ ಭಾರತ್. ಜೈ ಭೀಮ್, ಜೈ ಭಾರತ್. ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ. ನಮ್ಮ ಸಂವಿಧಾನ, ನಮ್ಮ ಸಂವಿಧಾನ. ಭಾರತ್ ಮಾತಾ ಕಿ. ಒಂದು ವಿನಂತಿ ಇದೆ. ಇದು ಸಂವಿಧಾನ ಸಮ್ಮಾನ ಅಭಿಯಾನದ ಅಂಗವಾಗಿ ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಎನ್ನುವ ಸಂಸ್ಥೆ ಆಯೋಜನೆ ಮಾಡಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಸುಸಂಸ್ಕೃತ ಸಭ್ಯ ಒಂದು ಕಾರ್ಯಕ್ರಮ. ಈ ಸಭ್ಯತೆಯ ಎಲ್ಲೆಗೆ ಧಕ್ಕೆಯಾಗದಂತೆ ನಾವೆಲ್ಲರೂ ವಿಚಾರವನ್ನು ಮನನ ಮಾಡಿಕೊಂಡು ಸತ್ಯಾಸತ್ಯತೆಯನ್ನು ಅರಿತುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ನಮ್ಮ ಆವೇಶ, ಉದ್ವೇಗಗಳಿಗೆ, ಉತ್ಸಾಹಕ್ಕೆ ಚೌಕಟ್ಟನ್ನು ವಿಧಿಸಿಕೊಂಡು ಸಭ್ಯತೆಯ ಎಲ್ಲೇ ಮೀರದಂತೆ ನಾವು ವರ್ತಿಸೋಣ ಅನ್ನೋದು ತಮ್ಮೆಲ್ಲರಲ್ಲಿ ನನ್ನ ಸವಿನಯ ಪ್ರಾರ್ಥನೆ. ಸಂವಿಧಾನ ಸಮ್ಮಾನ ಒಂದು ವಿಶೇಷ ಸಂಗತಿ ಏನು ಅಂದರೆ 100ಕ್ಕೆ 100ರಷ್ಟು ಈ ಆಹ್ವಾನ ಪತ್ರಿಕೆಯಲ್ಲಿ ಇರ್ತಕ್ಕಂಥವರೆಲ್ಲರೂ ಉಪಸ್ಥಿತರು ಇದ್ದಾರೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. 100%. ಈ ಕಾರ್ಯಕ್ರಮದ ಉದ್ದೇಶ ಏನು? ಯಾಕೆ ಈ ಕಾರ್ಯಕ್ರಮ ಮಾಡಬೇಕಾಯಿತು? ಒಂದು ಗಾದೆ ಮಾತಿದೆ, ಸತ್ಯ ಹೊಸಲು ದಾಟೋದಕ್ಕೆ ಮುಂಚೆ ಸುಳ್ಳು ಊರೆಲ್ಲ ಸುತ್ತಾಡಿ ಬರುತ್ತಂತೆ. ಅಂತಿಮವಾಗಿ ಗೆಲ್ಲೋದು ಸತ್ಯವೇ. ಅದಕ್ಕಾಗಿ ನಮ್ಮ ದಾರ್ಶನಿಕರು ಹೇಳಿದ ಮಾತು ಸತ್ಯಮೇವ ಸತ್ಯಮೇವ. ಸತ್ಯಕ್ಕೆ ಜಯ ಸಿಗಬೇಕು. ಸಂವಿಧಾನ ಬದಲಾಯಿಸಿದ್ದರು ಯಾರು, ಸಂವಿಧಾನವನ್ನು ಬಲಗೊಳಿಸಿದ್ದು ಯಾರು ಅನ್ನುವಂಥ ಸತ್ಯ ಅರಿವಿಗೆ ಬರಬೇಕು. ಯಾರು ಅಂಬೇಡ್ಕರ್ ಅವರ ನಿಜ ಪ್ರೇಮಿಗಳು, ಯಾರು ಅಂಬೇಡ್ಕರ್ ಅವರ ವಿರೋಧಿಗಳು, ಈ ಸತ್ಯವೂ ಗೊತ್ತಾಗಬೇಕು. ಅಂಬೇಡ್ಕರ್ ಅವರಿಗೆ ಬದುಕಿದ್ದಾಗ ಮತ್ತು ಸತ್ತ ನಂತರವೂ ಅಪಮಾನ ಮಾಡಿದ್ಯಾರು, ಅಂಬೇಡ್ಕರ್ ಅವರಿಗೆ ಗೌರವ ಮತ್ತು ಜಾಗತಿಕ ಮನ್ನಣೆ ಯಾವುದು ನೈಜವಾಗಿ ಸಿಗಬೇಕಾಗಿತ್ತು ಅದನ್ನು ಸಿಗುವಂತೆ ಮಾಡಿದ್ಯಾರು ಅನ್ನುವ ಸತ್ಯ ಗೊತ್ತಾಗಬೇಕು. ಯಾರು ಮೀಸಲಾತಿಯ ವಿರೋಧಿಗಳು, ಯಾರು ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿದ್ದಾರೆ ಅನ್ನುವಂಥ ಸತ್ಯ ಗೊತ್ತಾಗಬೇಕು. ಯಾರು ಪ್ರಜಾಪ್ರಭುತ್ವದ ವಿರೋಧಿಗಳು, ಯಾರು ಸರ್ವಾಧಿಕಾರಿಯಾಗಿ ತನ್ನ ಅಧಿಕಾರದ ಅವಧಿಯಲ್ಲಿ ವರ್ತನೆ ಮಾಡಿದ್ರು, ಯಾರು ನೈಜ ಪ್ರಜಾಪ್ರಭುತ್ವದ ಆಶಯಕ್ಕೆ ತಕ್ಕಂತೆ ಅಧಿಕಾರ ನಡೆಸಿದರು ಅನ್ನುವಂಥ ಸತ್ಯದ ಅನಾವರಣ ಮಾಡೋದಕ್ಕೆ ಸಿಟಿಜನ್ಸ್ ಫಾರ್ ಜಸ್ಟಿಸ್ ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದೆ. ನಾನು ವಿನಂತಿ ಮಾಡೋದೇನು ಅಂದರೆ, ನಾವು ಹೇಳಿದ ಮಾತುಗಳನ್ನು ಕೇಳಿದ ತಕ್ಷಣ ನಂಬಿ ಅಂತ ನಾನು ಹೇಳಲಿಕ್ಕೆ ಬಂದಿಲ್ಲ. ಇದು ಸತ್ಯವೇ ಅಂತ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿ. ಸಂವಿಧಾನ ಬದಲಾಯಿಸಿದ್ದು ಯಾರು ಅನ್ನುವಂಥ ಪುಸ್ತಕವನ್ನು ಓದಿ ಇದರಲ್ಲಿರುವ ಅಂಶಗಳು ಎಷ್ಟು ಸತ್ಯ ಅಂತ ಹೊರಗೆ ಹಚ್ಚಿದ ನಂತರ ನೀವು ನಿಮ್ಮ ವಿವೇಚನೆಯ ಮೂಲಕ ಒಂದು ನಿಷ್ಕರ್ಷೆಗೆ ಬನ್ನಿ. ಯಾರು ನೈಜ ಸಂವಿಧಾನ ಪ್ರೇಮಿಗಳು, ಯಾರು ನೈಜ ಪ್ರಜಾಪ್ರಭುತ್ವವಾದಿಗಳು, ಯಾರು ನಿಜವಾಗಲೂ ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿದ್ದಾರೆ, ಯಾರು ನಿಜವಾಗಲೂ ಕೂಡ ಅಂಬೇಡ್ಕರ್ ಅವರ ಆಶಯಕ್ಕೆ ತಕ್ಕಂತೆ ಆಡಳಿತ ನಡೆಸ್ತಾ ಇದ್ದಾರೆ, ಅಂಬೇಡ್ಕರ್ ಅವರ ಆಶಯ ಏನು ಅಂತ ತಿಳ್ಕೊಂಡು ಸಂವಿಧಾನವನ್ನು ಬಲಗೊಳಿಸೋದಕ್ಕೆ ಜೊತೆಗೆ ನಿಲ್ಲಿ ಎನ್ನುವಂಥ ಒಂದು ಸವಿನಯ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಕೆಲವು ಸಂಗತಿಗಳನ್ನು ಎನ್ ಮಹೇಶ್ ಅವರೇ ಮಾತಾಡಬೇಕು. ಹಾಗಾಗಿ ನಾನು ಮಧ್ಯೆ ಬಿಟ್ಟು ಮಾತಾಡ್ತೀನಿ. ಮಹೇಶ್ ಅಣ್ಣ, ನನ್ನ ವಿನಂತಿ ಏನು ಅಂದರೆ, ನಾನು ಯಾವುದನ್ನು ಬಿಟ್ಟಿರ್ತೇನೋ ಅದನ್ನು ಪರಿಪೂರ್ಣಗೊಳಿಸುವ ಜವಾಬ್ದಾರಿ ನಿಮ್ಮದು ಅನ್ನೋದು ನನ್ನ ವಿನಂತಿ ಇದೆ. ಸಮಯದ ಪರಿಮಿತಿ ಒಳಗೆ ಎಲ್ಲ ಸಂಗತಿಗಳನ್ನು ಹೇಳಬೇಕು ಅಂತಂದರೂ ಸಮಯದ ಪರಿಮಿತಿಯ ಒಳಗೆ ಕೆಲವು ಸಂಗತಿಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ನೋಡಿ, ಅಂಬೇಡ್ಕರ್ ಅವರು ಸಂವಿಧಾನ ಸಮಿತಿ
ರಚನಾ ಸಭೆಗೆ 1946 ಜುಲೈ 6ನೇ ತಾರೀಕು ಚುನಾವಣೆ ನಡೀತಲ್ಲ, ಮುಂಬೈನಿಂದ ಅಂಬೇಡ್ಕರ್ ಅವ್ರನ್ನ ಗೆಲ್ಲಕ್ಕೆ ಬಿಡಲ್ಲ, ಸೋಲಿಸ್ತಾರೆ. ಆಮೇಲೆ ಅಂಬೇಡ್ಕರ್ ಅವರು ಪಶ್ಚಿಮ ಬಂಗಾಳದ ಜೈಸೂರ್ ಕುಲ್ನಾ ಕ್ಷೇತ್ರದಿಂದ ಹೋಗಿ ಜೋಗೇಂದ್ರನಾಥ್ ಮಂಡಲ್ ಅವರ ಆಮಂತ್ರಣದ ಮೇರೆಗೆ ಪಶ್ಚಿಮ ಬಂಗಾಳಕ್ಕೆ ಹೋಗಿ, ಅವತ್ತು ಪಶ್ಚಿಮ ಬಂಗಾಳ ಅಂತಿರಲಿಲ್ಲ, ಬಂಗಾಳಕ್ಕೆ ಹೋಗಿ ಜೈಸೂರ್ ಕುಲ್ನಾ ಕ್ಷೇತ್ರದಿಂದ ಸಂವಿಧಾನ ರಚನಾ ಸಭೆಗೆ ಪ್ರತಿನಿಧಿಯಾಗಿ ಗೆದ್ದು ಬರ್ತಾರೆ. ಹಾಗಾದ್ರೆ ಮುಂಬೈನಲ್ಲಿ ಸೋಲಿಸಿದ್ಯಾರು? ಜನಸಂಘ ಹುಟ್ಟಿರಲಿಲ್ಲ, BJP ಅಸ್ತಿತ್ವದಲ್ಲಿರಲಿಲ್ಲ. ಸೋಲಿಸಿದವರು ಯಾರು? ವಿಚಾರ ಮಾಡಿ ಅಂತ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. ಯಾವುದು ಜೈಸೂರ್ ಮತ್ತು ಕುಲ್ನಾ ಕ್ಷೇತ್ರ ಹಿಂದೂಗಳೇ ಬಹುಸಂಖ್ಯಾತರಾಗಿದ್ದರೂ ಕೂಡ ಅದನ್ನು ಪೂರ್ವ ಪಾಕಿಸ್ತಾನಕ್ಕೆ ಸೇರಿಸ್ತಾರೆ, ಅಂದರೆ ಈಗಿನ ಬಾಂಗ್ಲಾದೇಶಕ್ಕೆ ಸೇರಿಸ್ತಾರೆ. ಆ ಮೂಲಕ ಹಿಂದೂಗಳೇ ಬಹುಸಂಖ್ಯಾತರಾಗಿದ್ದರೂ ಕೂಡ ಬಾಂಗ್ಲಾದೇಶಕ್ಕೆ ಅದನ್ನು ಬಿಟ್ಕೊಟ್ಟ ಪರಿಣಾಮ ಬಾಬಾ ಸಾಹೇಬರ ಆಯ್ಕೆ ಅನೂರ್ಜಿತ ಆಗತ್ತೆ. ಆಮೇಲೆ ಪೂನಾದಿಂದ ಮತ್ತೆ ಬಾಬಾ ಸಾಹೇಬರು ಗೆದ್ದು ಬರ್ತಾರೆ. ಸಂವಿಧಾನ ರಚನೆ ಆಯಿತು. 1949 ನವಂಬರ್ 26ನೇ ತಾರೀಕು ಸಂವಿಧಾನವನ್ನು ನಾವು ಸಮರ್ಪಣೆ ಮಾಡ್ಕೊಂಡ್ವಿ. ಈಗ ನಾವು ಸಂವಿಧಾನದ ಪೀಠಿಕೆ ಓದಬೇಕಾದ್ರೆ ಅದನ್ನು ಉಲ್ಲೇಖ ಮಾಡಿದ್ವಿ. 2015 ನವಂಬರ್ 26ರವರೆಗೆ, ನವಂಬರ್ 26ರನ್ನ ನಾವು ಆಚರಿಸ್ತಾ ಇದ್ದಿದ್ದು ಏನಂತ ಆಚರಿಸ್ತಾ ಇದ್ವಿ? ಮಾಧ್ಯಮ ಸ್ನೇಹಿತರು ಗಮನಿಸಬೇಕು, ಲಾ ಡೇ ಅಂತ ಕರಿತಾ ಇದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2014ಕ್ಕೆ ಪ್ರಧಾನಮಂತ್ರಿಯಾಗಿ ಬಂದರು. 2015 ನವಂಬರ್ 26ರಿಂದ ನವಂಬರ್ 26ರನ್ನು ಕರೆದಿದ್ದು ಸಂವಿಧಾನ ಗೌರವ ದಿವಸ್ ಅಂಥೇಳಿ ಆಚರಿಸೋದಕ್ಕೆ ಪ್ರಾರಂಭಿಸಿದರು. ಅಂದರೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಬರುವವರೆಗೂ ಸಂವಿಧಾನವನ್ನು ಸ್ವೀಕರಿಸಿದ ದಿನ ನಮ್ಮ ದೇಶದಲ್ಲಿ ಆಚರಣೆಗೆ ಒಳಪಟ್ಟಿದ್ದು ಲಾ ಡೇ ಎಂಬ ಹೆಸರಿನಲ್ಲಿ. ರಾಷ್ಟ್ರೀಯ ಕಾನೂನು ದಿನ, ಲಾ ಡೇ. ಯಾವಾಗ ಸಂವಿಧಾನ ಗೌರವ ದಿವಸ ಅಂತ ಆಚರಿಸೋಕ್ಕೆ ಪ್ರಾರಂಭಿಸ್ತೀವಿ? 2015 ನವಂಬರ್ 26. ಇನ್ನು ಅಂಬೇಡ್ಕರ್ ವಿರೋಧಿ ಯಾರು? ಅಂಬೇಡ್ಕರ್ ವಿರೋಧಿ ಯಾರು? ಅಂಬೇಡ್ಕರ್ ಅವರು ಬದುಕಿದ್ದಾಗ 1952ರಲ್ಲಿ ನಡೆದ ಚುನಾವಣೆಯಲ್ಲಿ ಸೋಲಿಸಿದ್ಯಾರು? 54ರಲ್ಲಿ ಮತ್ತೆ ನಡೆದ ಉಪಚುನಾವಣೆಯಲ್ಲಿ ಸೋಲಿಸಿದಂಥ ಮಹಾನುಭಾವರು ಯಾರು? ಪಾರ್ಟಿ ಯಾವುದು? ನೀವು ಗೂಗಲ್ ಸರ್ಚಿಗೆ ಹೋಗಿ ಸರ್ಚ್ ಮಾಡಿದ್ರೆ 1952ನಲ್ಲಿ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ಯಾರು ಅಂತ ಸರ್ಚ್ ಮಾಡಿದರೆ, ಹೂ ಡಿಫಿಟೆಡ್ ಅಂಬೇಡ್ಕರ್ ವಿಚ್ ಪಾರ್ಟಿ ಅಂತ ನೀವು ಸರ್ಚ್ ಮಾಡೋದು ಸಾಕು, ನಿಮಗೆ ಸತ್ಯ ಗೊತ್ತಾಗುತ್ತೆ. ಸೋಲಿಸಿದ್ದು ಕಾಂಗ್ರೆಸ್ ಪಾರ್ಟಿ. ಉಪಚುನಾವಣೆಯಲ್ಲಿ ಸ್ವಾಭಾವಿಕವಾಗಿ ಪ್ರಧಾನಮಂತ್ರಿಗಳು ಪ್ರಚಾರಕ್ಕೆ ಹೋಗಲ್ಲ ಯಾವುದೇ ಉಪಚುನಾವಣೆಯಲ್ಲಿ. ಆದರೆ ಅಂಬೇಡ್ಕರ್ ಅವರನ್ನು ಸೋಲಿಸಲೇಬೇಕು ಅಂತ 1954ನಲ್ಲಿ ಅಂದಿನ ಪ್ರಧಾನಮಂತ್ರಿಯಾಗಿದ್ದಂಥ ಚಾಚಾ ನೆಹರು, ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಒಂದಲ್ಲ 2 ಬಾರಿ ಉಪಚುನಾವಣೆಯಲ್ಲಿ ಅಂಬೇಡ್ಕರ್ ಅವರ ವಿರುದ್ಧ ಕ್ಯಾಂಪೇನಿಗೆ ಹೋದರು. ಯಾಕೆಂದರೆ ಅಂಬೇಡ್ಕರ್ ಅವರು ಲೋಕಸಭೆಗೆ ಬರಬಾರ್ದು ಅನ್ನುವಂಥ ಭಯ ಬಂದರೆ ಅವರ ಪ್ರಶ್ನೆಗಳನ್ನು ಎದುರಿಸೋಕ್ಕಾಗದೇ ಇರುವಂಥ ಒಂದು ಭಯ ಅವತ್ತಿನ ಪ್ರಧಾನಮಂತ್ರಿ ಕಾಡ್ತಾ ಇತ್ತು. ಈಗ ಯೋಚನೆ ಮಾಡಿ, ಅಂಬೇಡ್ಕರ್ ಅವರನ್ನು ಸೋಲಿಸಿದವರು ವಿರೋಧಿಗಳ, ಅಂಬೇಡ್ಕರ್ ಅವರು ಲೋಕಸಭೆಗೆ ಹೋಗಬೇಕು ಅಂತ ಅವರಿಗೆ ಬೆಂಬಲ ಕೊಟ್ಟು ಕೆಲಸ ಮಾಡಿದವರು ವಿರೋಧಿಗಳ. 1952, 1954 2 ಬಾರಿ ಅಂಬೇಡ್ಕರ್ ಅವರನ್ನು ಸೋಲಿಸಿದ ಪಾರ್ಟಿ ಯಾರು ಅನ್ನೋದನ್ನು ನೀವು ಸರ್ಚ್ ಮಾಡಿ. ಆಗ ನಿಶ್ಚಯಕ್ಕೆ ಬನ್ನಿ ಅಂಬೇಡ್ಕರ್ ವಿರೋಧಿ ಯಾರು ಅಂಥೇಳಿ. ಅಂಬೇಡ್ಕರ್ ಅವರು ರಾಜೀನಾಮೆ ಕೊಡಬೇಕಾಯಿತು ಕಾನೂನು ಖಾತೆ ಹುದ್ದೆಗೆ. ಯಾಕೆ ರಾಜೀನಾಮೆ ಕೊಟ್ಟರು? ಸಂವಿಧಾನ ರೂಪಿಸಿದಂಥ ಮಹಾತ್ಮನಿಗೆ ರಾಜೀನಾಮೆ ಕೊಡುವಂಥ ಒಂದು ಒತ್ತಡ, ಸಂದಿಗ್ಧತೆ ಯಾಕೆ ನಿರ್ಮಾಣ ಆಯಿತು? ಅವರು 4 ಕಾರಣಗಳನ್ನು ತನ್ನ ರಾಜೀನಾಮೆ ಪತ್ರದಲ್ಲಿ ಹೇಳ್ತಾರೆ.
ಹಿಂದೂ ಕೋಡ್ ಬಿಲ್ಲಿಗೆ ಸಿಗದೇ ಇರುವಂಥ ಮಾನ್ಯತೆ, OBC ಮೀಸಲಾತಿಗೆ ತಕರಾರು ತಂದಿದ್ದು, ಕಾನೂನು ಖಾತೆ ಜೊತೆಗೆ ಕೆಲಸ ಮಾಡಲಿಕ್ಕೆ ಯೋಜನಾ ಖಾತೆ ಕೊಡಿ ಅಂತ ಕೇಳಿದಾಗ ಅದನ್ನು ಒಪ್ಪದೇ ಇದ್ದಂಥ ಅವತ್ತಿನ ರಾಷ್ಟ್ರೀಯ ಸರ್ಕಾರದ ಪ್ರಧಾನಮಂತ್ರಿ, ಕಾಂಗ್ರೆಸ್ ಸರ್ಕಾರ ಅಲ್ಲ ಅದು, ನ್ಯಾಷನಲ್ ಗೌರ್ಮೆಂಟ್, ರಾಷ್ಟ್ರೀಯ ಸರ್ಕಾರದ ಪ್ರಧಾನಮಂತ್ರಿ, ರಾಷ್ಟ್ರೀಯ ಹಿತಾಸಕ್ತಿಗೆ ವಿರುದ್ಧವಾಗಿ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಹೇರಿ ಸಂವಿಧಾನದ ಮಾನ್ಯತೆ ಜಮ್ಮು ಕಾಶ್ಮೀರದಲ್ಲಿ ಸಿಗದೇ ಇದ್ದಂತೆ ನೋಡಿಕೊಂಡಿದ್ದು ಅಂಬೇಡ್ಕರ್ ಅವರನ್ನ ಘಾಸಿಗೊಳಿಸ್ತು. ಅಂಬೇಡ್ಕರ್ ಅವರು ರಾಜೀನಾಮೆ ಕೊಡಲಿಕ್ಕೆ ಕಾರಣ ಆದಂಥ ಈ 4 ಅಂಶಗಳಲ್ಲಿ ಒಂದು, ರಾಷ್ಟ್ರೀಯ ಹಿತಾಸಕ್ತಿಗೆ ವಿರುದ್ಧವಾಗಿ ಆರ್ಟಿಕಲ್ 370 ಜಮ್ಮು ಕಾಶ್ಮೀರದಲ್ಲಿ ಹೇರಿ ಅಲ್ಲಿ ಸಂವಿಧಾನದ ಆಶಯಗಳ ಅನುಷ್ಠಾನ ಆಗದಂತೆ ತಡೆದಿದ್ದು ಯಾರು, ಯಾವ ಕಾರಣಕ್ಕೆ ತಡೆದ್ರು? ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿ ಗೊತ್ತಿದೆ. ಆರ್ಟಿಕಲ್ 370 ಹೇರಿದ್ದು ಕಾಂಗ್ರೆಸ್ ಪಾರ್ಟಿ, ವಿಶೇಷವಾಗಿ ನಮ್ಮ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರ ಒತ್ತಾಯ ಮತ್ತು ಒತ್ತಡದ ಕಾರಣಕ್ಕೆ. ಯಾವಾಗ ಅದನ್ನು ತೆಗೆದುಹಾಕಲಾಯಿತು? ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ 2ನೇ ಬಾರಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಆರ್ಟಿಕಲ್ 370 ರದ್ದುಪಡಿಸಿ ಭಾರತದ ಸಂವಿಧಾನ ಇಡೀ ಭಾರತಕ್ಕೆ ಅನ್ವಯ ಆಗುವಂತೆ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಅನ್ನೋದು ಸತ್ಯ ಅಲ್ವಾ? ಹಾಗಿದ್ರೆ ಸಂವಿಧಾನದ ಆಶಯವೇ ಸಮಗ್ರ ಭಾರತಕ್ಕೆ ಅನುಷ್ಠಾನ ಆಗದೇ ಇದ್ದಂತೆ ತಡೆದವರು ಸಂವಿಧಾನ ವಿರೋಧಿಗಳ, ಸಮಗ್ರ ಭಾರತಕ್ಕೆ ಸಂವಿಧಾನ ಅನುಷ್ಠಾನವಂತೆ ಆಗುವಂತೆ ಮಾಡಿದವರು ಸಂವಿಧಾನ ವಿರೋಧಿಗಳ? ಜವಾಹರ್ಲಾಲ್ ನೆಹರೂರವರು ಎಲ್ಲ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೀತಾರೆ. ಮೀಸಲಾತಿ ಪ್ರಗತಿಗೆ ಅಡ್ಡಿಯಾಗತ್ತೆ, ಮೀಸಲಾತಿ ದಕ್ಷತೆಗೆ ವಿರೋಧಿಯಾಗತ್ತೆ. ಮುಖ್ಯಮಂತ್ರಿ ಪಬ್ಲಿಕ್ ಡೊಮೈನಲ್ಲಿರುವಂಥ ಪತ್ರ, ಪ್ರಧಾನಮಂತ್ರಿಗಳ ಪತ್ರಾಗಾರದಲ್ಲಿರುವಂಥ ಪತ್ರ. ಯಾರು ಪತ್ರ ಬರೆದಿದ್ದು? ಜವಾಹರ್ಲಾಲ್ ನೆಹರೂರವರು. ಯಾವುದಕ್ಕಾಗಿ ಪತ್ರ ಬರೆದಿದ್ದು? ಮೀಸಲಾತಿ ಅನ್ನೋದು ದೇಶದ ಪ್ರಗತಿಗೆ ಅಡ್ಡಿಯಾಗತ್ತೆ, ದಕ್ಷತೆ ಅಧಿಕಾರಿಗಳು ಬರೋಕ್ಕೆ ಸಾಧ್ಯ ಆಗಲ್ಲ. ಈಗ ಹೇಳಿ, ತನ್ನ ಒಡಲೊಳಗೆ ಮೀಸಲಾತಿಯ ವಿರೋಧವನ್ನೇ ಇಟ್ಕೊಂಡು OBC ಮೀಸಲಾತಿ ಸಿಗದಂತೆ ಮಾಡಿದ್ದವರು ಎಲ್ಲಿವರೆಗೂ? 1990ರವರೆಗೂ OBC ಮೀಸಲಾತಿಯೇ ಸಿಗದಂತೆ ಮಾಡಿದವರು ಯಾರು? ಹಾಗಾದ್ರೆ ಯಾರು ಮೀಸಲಾತಿ ವಿರೋಧಿಗಳು? ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ನನ್ನ ವಿನಂತಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ರಾಜಕಾರಣ ಏನು ನಡೀತು, ಏನು ಹಿನ್ನೆಲೆ, ಯಾರಿದಕ್ಕೆ ಕಾರಣ ಅನ್ನುವಂಥ ಸತ್ಯಾಸತ್ಯತೆ ಗೊತ್ತಾಗತ್ತೆ. ವಿಕಾಸ್ ಪುತ್ತೂರವರು ತಮ್ಮ ಪುಸ್ತಕ ಬಿಡುಗಡೆಯ ಮುನ್ನ ಮಾತಿನಲ್ಲಿ ಸಂವಿಧಾನ ತಿದ್ದುಪಡಿ ಯಾರ ಕಾಲದಲ್ಲಿ ಎಷ್ಟಾಯಿತು ಅನ್ನೋದನ್ನು ಹೇಳಿದರು. ಇದುವರೆಗೂ ಸಂವಿಧಾನಕ್ಕೆ ತಿದ್ದುಪಡಿ ಆಗಿರೋದು 106. ತಿದ್ದುಪಡಿ ತಪ್ಪಲ್ಲ. ತಿದ್ದುಪಡಿಗೆ ಅವಕಾಶವನ್ನು ಸಂವಿಧಾನ ಕರ್ತೃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕೊಟ್ಟಿದ್ದಾರೆ ಸಂವಿಧಾನ ತಿದ್ದುಪಡಿ ಮಾಡೋದಕ್ಕೆ. ತಪ್ಪಲ್ಲ. ಯಾವ ಕಾರಣಕ್ಕೆ ತಿದ್ದುಪಡಿ ಆಯಿತು, ಯಾರು ಎಷ್ಟು ತಿದ್ದುಪಡಿ ಮಾಡಿದ್ರು, ಯಾವ ಉದ್ದೇಶಕ್ಕೆ ತಿದ್ದುಪಡಿ ಆಯಿತು ಅನ್ನುವ ಸತ್ಯವನ್ನು ಅರ್ಥ ಮಾಡಿಕೊಂಡ್ರೆ ನಾಯಕ ಯಾರು, ಖಳನಾಯಕ ಯಾರು ಅನ್ನೋದು ಅರ್ಥ ಆಗುತ್ತೆ. ನೋಡಿ, ಒಟ್ಟು 106 ಬಾರಿ ತಿದ್ದುಪಡಿ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆದ ತಿದ್ದುಪಡಿ 75, ಕಾಂಗ್ರೆಸ್ಸೇತರ ಸರ್ಕಾರದಲ್ಲಿ ಆದ ತಿದ್ದುಪಡಿ 31, ಅದರಲ್ಲಿ BJP ಸರ್ಕಾರದ ಅವಧಿಯಲ್ಲಿ ಆದ ತಿದ್ದುಪಡಿ 22, BJP ಏತರ ಕಾಂಗ್ರೆಸ್ಸೇತರ ಸರ್ಕಾರದಲ್ಲಿ ಆದ ತಿದ್ದುಪಡಿ 9, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ತಿದ್ದುಪಡಿ 75. ಆ ಕಾಂಗ್ರೆಸ್ನಲ್ಲಿ ಯಾರ್ಯಾರ ಕಾಲದಲ್ಲಿ ತಿದ್ದುಪಡಿ ಆಯಿತು? ಜವಾಹರ್ಲಾಲ್ ನೆಹರು ಅವ್ರ ಕಾಲದಲ್ಲಿ 16, ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಹೂ ವಾಸ್ ಡಿಕ್ಟೇಟರ್, ಯಾರು ಎಮರ್ಜೆನ್ಸಿಯನ್ನು ಹೇರಿದವರು, ಯಾರೋ ಮೂಲಭೂತ ಹಕ್ಕುಗಳನ್ನು ಕಿತ್ಕೊಂಡವರು, ಅಂತಹ ಪ್ರಧಾನಮಂತ್ರಿ ಯಾವ ಪಾರ್ಟಿಯವರು? ತುರ್ತು ಪರಿಸ್ಥಿತಿ ಹೇರಿದವರು ಯಾರು?
ರಾಜಕೀಯ ನಾಯಕರನ್ನು ಜೈಲಿಗೆ ಕಳಿಸಿದವ್ರು ಯಾರು? ಪತ್ರಕರ್ತರನ್ನು ಜೈಲಿಗೆ ಕಳಿಸಿದವ್ರು ಯಾರು? 1 ಲಕ್ಷಕ್ಕೂ ಹೆಚ್ಚು ಜನ ಗಣ್ಯ ನಾಗರಿಕರನ್ನ ಜೈಲಿಗೆ ಕಳಿಸಿದವ್ರು ಯಾರು? ಅಂಥ ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಆದ ತಿದ್ದುಪಡಿ 32, ರಾಜೀವ್ ಗಾಂಧಿಯವರ ಕಾಲದಲ್ಲಿ ಆದ ತಿದ್ದುಪಡಿ 10, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕಾಲದಲ್ಲಿ 1, ಪಿ ವಿ ನರಸಿಂಹರಾವ್ ಅವ್ರ ಕಾಲದಲ್ಲಿ 10, ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 6, ಒಟ್ಟು 75 ಕಾಂಗ್ರೆಸ್ ಕಾಲದಲ್ಲಿ. ಕಾಂಗ್ರೆಸ್ಸೇತರ ಮೊರಾರ್ಜಿ ದೇಸಾಯಿ 2, ವಿ ಪಿ ಸಿಂಗ್ 6, ಚಂದ್ರಶೇಖರ್ 1, ವಾಜಪೇಯಿ 14, ನರೇಂದ್ರ ಮೋದಿ 8, ಒಟ್ಟು 31. ಯಾರ್ಯಾರು ಯಾವುದಕ್ಕಾಗಿ ತಿದ್ದುಪಡಿ ಮಾಡಿದರು? ಮೊದಲ ತಿದ್ದುಪಡಿಯಾಗಿದ್ದು 1951 ಜೂನ್ ತಿಂಗಳಲ್ಲಿ, 1951 ಜೂನ್ ತಿಂಗಳಲ್ಲಿ. ನಮ್ಮ ದೇಶಕ್ಕೆ ಮೊದಲ ಚುನಾವಣೆ ನಡೆದಿದ್ದು 52ರಲ್ಲಿ. ಚುನಾಯಿತ ಸರ್ಕಾರ ಬರೋದಕ್ಕೆ ಮುಂಚೆನೇ ಅಂಬೇಡ್ಕರ್ ಅವರ ಕೊಟ್ಟಂಥ ಸಂವಿಧಾನದ ಮೊದಲ ತಿದ್ದುಪಡಿ ಆಯಿತು. ಯಾವ ಉದ್ದೇಶಕ್ಕೆ ತಿದ್ದುಪಡಿ ಆಯಿತು? ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧ, ಆರ್ಟಿಕಲ್ 19, ಅಂದರೆ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಆನ್ ಫ್ರೀಡಮ್ ಆಫ್ ಸ್ಪೀಚ್. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧ ಹೇರೋದಕ್ಕೆ ಮೊದಲ ತಿದ್ದುಪಡಿ. ಯಾಕೆ ಅಂದರೆ ನೆಹರೂರವರಿಗೆ ಪ್ರಬಲ ವಿರೋಧಿಗಳು ಇಲ್ಲದೇ ಇದ್ದ ಕಾಲದಲ್ಲೂ ಕೂಡ ಟೀಕೆಯನ್ನು ಪ್ರಶ್ನಿಸುವುದನ್ನು ಸಹಿಸುವ ಮನಸ್ಥಿತಿ ಇರಲಿಲ್ಲ. ಅದಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧ ಹೇರೋದಕ್ಕೆ ಮೊದಲ ತಿದ್ದುಪಡಿ ಆಯಿತು. ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಅತಿರೇಕದ ತಿದ್ದುಪಡಿಗಳು ನಡೆದು 1912 ಜೂನ್ 12, 1975 ನ್ಯಾಯಮೂರ್ತಿ ಜಗಮೋಹನ್ ಲಾಲ್ ಸಿನ್ಹಾ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಾಧೀಶರು ಒಂದು ಐತಿಹಾಸಿಕ ತೀರ್ಪು ಕೊಡ್ತಾರೆ. ಇಂದಿರಾ ಗಾಂಧಿಯವರ ಆಯ್ಕೆ ಅಸಿಂಧು, ಇಲ್ಲಿ ಮಾಲ್ ಪ್ರಾಕ್ಟೀಸ್ ನಡೆದಿದೆ. ಹಾಗಾಗಿ ರಾಜನಾರಾಯಣ್ ಅವರ ಆಯ್ಕೆಯನ್ನು ರದ್ದುಪಡಿಸಬೇಕು ಅಂತ ಕೋರ್ಟಿಗೆ ಹೋಗಿರ್ತಾರೆ. ಕೋರ್ಟು ಸಾಂದರ್ಭಿಕ ಸಾಕ್ಷಿಗಳನ್ನೆಲ್ಲ ವಿಚಾರಣೆ ನಡೆಸಿ ಒಂದು ನಿಷ್ಕರ್ಷಕ್ಕೆ ಬರುತ್ತೆ. ಇಂದಿರಾ ಗಾಂಧಿಯವರು ಚುನಾವಣೆಯಲ್ಲಿ ಅಕ್ರಮ ನಡೆಸಿದ್ದಾರೆ ಅಂತ ನಿಷ್ಕರ್ಷಕ್ಕೆ ಬಂದು ಅವರ ಆಯ್ಕೆಯನ್ನು ಅಸಿಂಧು ಅಂತ ಘೋಷಣೆ ಮಾಡಿ 6 ವರ್ಷಗಳ ಕಾಲ ಚುನಾವಣೆ ಸ್ಪರ್ಧೆಗೆ ನಿಷೇಧ ಹೇರ್ತಾರೆ. ಅಂಥ ಸಂದರ್ಭದಲ್ಲಿ ಸಂವಿಧಾನ ಪಾಲಿಸುವವರು ನೈತಿಕ ರಾಜಕಾರಣ ಮಾಡುವವರಿಗಿದ್ದಂಥ ಮಾರ್ಗ ಏನು ಅಂತ ಹೇಳಿದ್ರೆ, ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡೋದು ಒಂದು ನೈತಿಕ ರಾಜಕಾರಣದ ಮಾರ್ಗ ಆಗಿತ್ತು. ಇಲ್ಲ ಈ ತೀರ್ಪನ್ನು ಪ್ರಶ್ನಿಸಬೇಕು ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಪ್ರಶ್ನಿಸೋದು ಒಂದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಮಾರ್ಗ ಆಗಿತ್ತು. ಶ್ರೀಮತಿ ಇಂದಿರಾ ಗಾಂಧಿಯವರು ನೈತಿಕ ರಾಜಕಾರಣದ ಮಾರ್ಗವನ್ನು ತುಳಿದು ರಾಜೀನಾಮೆ ಕೊಡಲಿಲ್ಲ. ನ್ಯಾಯಾಲಯಕ್ಕೂ ಹೋಗೋದಕ್ಕೆ ಮುಂಚೆ, ನ್ಯಾಯಾಲಯ ಸುಪ್ರೀಂ ಕೋರ್ಟ್ ತೀರ್ಪು ಕೊಡೋದಕ್ಕೆ ಮುಂಚೆ, ಸುಪ್ರೀಂ ಕೋರ್ಟ್ ಜೂನ್ 24ಕ್ಕೆ ಒಂದು ತೀರ್ಪು ಕೊಡುತ್ತೆ. ನ್ಯಾಯಮೂರ್ತಿ ಕೃಷ್ಣ ಅಯ್ಯರ್ ತೀರ್ಪು ಕೊಡ್ತಾರೆ. ಷರತ್ತುಬದ್ಧ ತಡೆಯಾಜ್ಞೆ ಕೊಡ್ತಾರೆ. ಸಂಸತ್ತಿನಲ್ಲಿ ಅವ್ರ ಚರ್ಚೆಯಲ್ಲಿ ಭಾಗವಹಿಸೋಂಗಿಲ್ಲ, ಮತದಾನ ಪ್ರಕ್ರಿಯೆಯಿಂದ ಹೊರಗಿರಬೇಕು. ಕೇಸು ಲಾರ್ಜರ್ ಬೆಂಚ್, ಉನ್ನತ ಪೀಠಕ್ಕೆ ವರ್ಗಾವಣೆ ಮಾಡಿ ಒಂದು ತೀರ್ಪು ಕೊಡ್ತಾರೆ, ಮಧ್ಯಂತರ ತೀರ್ಪನ್ನ. ಜೂನ್ 25ನೇ ತಾರೀಕು ಮಹಾತಾಯಿ ಶ್ರೀಮತಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ಎಲ್ಲ ವಿರೋಧಿ ರಾಜಕೀಯ ನಾಯಕರನ್ನು ಬಂಧನದಲ್ಲಿಟ್ಟು ಸಂವಿಧಾನಕ್ಕೆ 38ನೇ ತಿದ್ದುಪಡಿ ತಂದು ರಾಷ್ಟ್ರಪತಿಗಳ ಆದೇಶವನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. 38ನೇ ತಿದ್ದುಪಡಿ ಯಾವುದು ಅಂದರೆ ರಾಷ್ಟ್ರಪತಿಗಳ ಆದೇಶವನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಅಂದರೆ ಎಬೋ ದ ಕಾನ್ಸ್ಟಿಟ್ಯೂಷನ್. ಹೂ ಆರ್ ಎಬೋ ದ ಕಾನ್ಸ್ಟಿಟ್ಯೂಷನ್? ಪ್ರೈಮ್ ಮಿನಿಸ್ಟರ್, ರಾಷ್ಟ್ರಪತಿಗಳು ಎಬೋ ದ ಕಾನ್ಸ್ಟಿಟ್ಯೂಷನ್. ಇವರು ಸಂವಿಧಾನಕ್ಕೆ ಕೊಟ್ಟಂಥ ಗೌರವ. ಸಂವಿಧಾನಕ್ಕೆ ಗೌರವ ಕೊಡೋರು ಈ ತಿದ್ದುಪಡಿ ತರ್ತಿರ್ಲಿಲ್ಲ. ಪ್ರಧಾನಿ, ಸ್ಪೀಕರ್, ಉಪರಾಷ್ಟ್ರಪತಿಗಳ ಬಗ್ಗೆ ನ್ಯಾಯಾಲಯಗಳಿಗೆ ವಿಚಾರಣೆ ನಡೆಸುವ ಅವಕಾಶ ರದ್ದು. ಅಗತ್ಯವಿದ್ದರೆ ಸಂಸತ್ತು ರಚಿಸುವ ತಂಡದಿಂದ ವಿಚಾರಣೆ. ಚುನಾವಣೆಗೆ ಸಂಬಂಧಿಸಿದ ಎಲ್ಲ ಕಾನೂನುಗಳು 9ನೇ ಪರಿಚ್ಛೇದಕ್ಕೆ ಸೇರ್ಪಡೆ. ಈ ತಿದ್ದುಪಡಿಯ ಮೂಲಕ ನ್ಯಾಯಮೂರ್ತಿ ಜಗನ್ಮೋಹನ್ ಲಾಲ್ ಸಿನ್ಹಾ ಕೊಟ್ಟ ತೀರ್ಪನ್ನು ನಿಷ್ಕ್ರಿಯಗೊಳಿಸಲಾಯಿತು.
ಸಂವಿಧಾನದ 40ನೇ ತಿದ್ದುಪಡಿ, ಮಾಧ್ಯಮ ಸ್ನೇಹಿತರೆ, ಮಾಧ್ಯಮಗಳಿಗೆ ನಿರ್ಬಂಧ. ಸಂವಿಧಾನದ 40ನೇ ತಿದ್ದುಪಡಿ ಮಾಧ್ಯಮ ಸ್ವಾತಂತ್ರ್ಯಕ್ಕೆ ನಿರ್ಬಂಧ. ಯಾವುದನ್ನು ನಾವು ನ್ಯಾಯಾಂಗ, ಶಾಸಕಾಂಗ ಮತ್ತು ಕಾರ್ಯಾಂಗದ ನಂತರ 4ನೇ ಅಂಗ ಅಂತ ಕರೆದುವೋ ಆ ಮಾಧ್ಯಮ ಸ್ವಾತಂತ್ರ್ಯಕ್ಕೆ ನಿರ್ಬಂಧ. ಕೆಲವು ಪತ್ರಿಕೆಗಳು ತಮ್ಮ ಸಂಪಾದಕೀಯವನ್ನು ಖಾಲಿ ಬಿಟ್ಟು ತುರ್ತು ಪರಿಸ್ಥಿತಿಯ ಈ ಒಂದು ನಿರ್ಣಯವನ್ನು ಪ್ರತಿಭಟಿಸಿತು. ಖಾಲಿ ಬಿಟ್ಟು ನೀವೇನು ಬರಿತೀರೋ ಅದು ಸೆನ್ಸಾರ್ಗೆ ಒಳಪಡ್ತಿತ್ತು. ನೀವು ಬರೆದಿದ್ದು ಆಳುವವರಿಗೆ ಮೆಚ್ಚುಗೆ ಆದರೆ ಮಾತ್ರ ನಿಮ್ಮ ಪತ್ರಿಕೆ ಹೊರಗೆ ಬರ್ತಿತ್ತು. ಮೆಚ್ಚುಗೆ ಆಗದೇ ಇದ್ದರೆ ನೀವು ಜೈಲಿಗೆ, ನಿಮ್ಮ ಪತ್ರಿಕೆಯೂ ಬಿಡುಗಡೆ ಇಲ್ಲ. ಇದು 40ನೇ ತಿದ್ದುಪಡಿ ತಂದಿದ್ದು. 41ನೇ ತಿದ್ದುಪಡಿ, ಪ್ರಧಾನಿ, ರಾಷ್ಟ್ರಪತಿ, ಸ್ಪೀಕರ್, ಉಪರಾಷ್ಟ್ರಪತಿಗಳ ಹುದ್ದೆಗೆ ಅವರು ಬರೋದಕ್ಕಿಂತ ಮುಂಚಿನ ಕೇಸುಗಳ ಬಗ್ಗೆಯೂ ವಿಚಾರಣೆ ನಡೆಸುವಂತಿಲ್ಲ. ಅಂದರೆ ವೀರಪ್ಪನ್ನು ಅಂದರೆ ಏನಂತ ಕರಿತೀವಿ ನಾವು? ಗಂಧದ ಚೋರ, ದಂತದ ಚೋರ ಅಂತ ಕರಿತೀವಿ. ಕ್ರಿಮಿನಲ್ ಕೇಸ್ ಇದೆಯಪ್ಪ. ವೀರಪ್ಪನ್ನು ಒಂದು ವೇಳೆ ಪ್ರಧಾನಮಂತ್ರಿ ಆಗಿಬಿಟ್ಟ, ಹಿಂದಿನ ಗಂಧದ ಕೇಸನ್ನು ನೀವು ವಿಚಾರಣೆ ಮಾಡೋಂಗಿಲ್ಲ. ಅವನು ಇಬ್ರಾಹಿಂ ಕರೀಂ ತೆಲಿಗಿ ಅಂತ ಇಲ್ಲೋ ಬಿದ್ನಲ್ಲ, ಚಾಪಕ್ಕಾಗಿದ್ದವನು, ಅವನು ಕೋಟಾ ಚಾಪಕ್ಕಾಗದ, ಅವನೇನೋ ಅಪ್ಪಿತಪ್ಪಿ ಉಪರಾಷ್ಟ್ರಪತಿ ಆಗಿಬಿಟ್ಟ. ಕೋಟಾ ಚಾಪಾ ಕಾಗದದ ವಿಚಾರಣೆನೂ ನೀವು ನಡೆಸಂಗಿಲ್ಲ. ಛೋಟಾ ರಾಜನ್ನು, ದಾವೂದ್ ಇಬ್ರಾಹಿಂ ಬಾಂಬ್ ಬಿಟ್ಟವರು, ಅವರೆಲ್ಲಾದರೂ ಸ್ಪೀಕರೋ ರಾಷ್ಟ್ರಪತಿನೋ ಆಗಿಬಿಟ್ರೆ ಅವರು ಬಾಂಬಿನ ಕೇಸನ್ನು ನೀವು ವಿಚಾರಣೆ ಮಾಡೋಂಗಿಲ್ಲ, ನ್ಯಾಯಾಲಯ ವಿಚಾರಣೆ ಮಾಡೋಂಗಿಲ್ಲ. ಇನ್ನು 42ನೇ ತಿದ್ದುಪಡಿ, ಸಂವಿಧಾನಕ್ಕೆ ಮಾಡಲಾದ ಯಾವುದೇ ತಿದ್ದುಪಡಿಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ನ್ಯಾಯಾಂಗದ ಅಧಿಕಾರವು ಮೊಟಕು. ಸಂವಿಧಾನಕ್ಕೆ ಯಾವುದೇ ತಿದ್ದುಪಡಿ ತಂದರೂ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಸಂವಿಧಾನ ವಿರೋಧವಾಗಿರುವಂಥ ಯಾವುದೇ ತಿದ್ದುಪಡಿ ಅನೂರ್ಜಿತ ಮಾಡುವಂಥ ಅವಕಾಶವನ್ನು, ಪರಾಮರ್ಶೆ ಮಾಡುವಂಥ ಅವಕಾಶವನ್ನು ನ್ಯಾಯಾಲಯಕ್ಕೆ ಸಂವಿಧಾನವೇ ಕೊಟ್ಟಿದೆ. ಅಂಥ ಒಂದು ಅವಕಾಶವನ್ನೇ ಕಿತ್ತುಕೊಳ್ಳುವಂಥ ತಿದ್ದುಪಡಿ 42ನೇ ತಿದ್ದುಪಡಿ. ನೀವೀಗ ಹೇಳಿ, ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಮಾಡಿದ ತಿದ್ದುಪಡಿಗಳು ಬಾಬಾ ಸಾಹೇಬರ ಮೂಲ ಆಶಯವನ್ನು ಮಣ್ಣುಪಾಲು ಮಾಡಲಿಲ್ಲವೇ? ಇದರಲ್ಲಿ ಏನಾದರೂ ಸಂವಿಧಾನ ರಕ್ಷಣೆಗಾಗಿ ತಿದ್ದುಪಡಿ ಮಾಡಿದ್ರಾ, ತಮ್ಮ ಕುರ್ಚಿ ಉಳಿಸ್ಕೊಳ್ಳೋಕೆ ತಿದ್ದುಪಡಿ ಮಾಡಿದ್ರಾ? ಇಲ್ಲಿ ತಿದ್ದುಪಡಿ ಮಾಡಿದ್ದು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ, ನ್ಯಾಯಾಂಗದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಮಾಡಿದ್ದು ಸಂವಿಧಾನದ ತಿದ್ದುಪಡಿ. ಇದು ಸಂವಿಧಾನದ ಆಶಯಕ್ಕೆ ವಿರುದ್ಧ. ಪತ್ರಿಕಾ ರಂಗದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಮಾಡಿದ ತಿದ್ದುಪಡಿ ಪತ್ರಿಕಾ ಸ್ವಾತಂತ್ರ್ಯವನ್ನೇ ಕಸಿದುಕೊಳ್ತು. ಈಗ ಸಂವಿಧಾನ ಪುಸ್ತಕ ಹಿಡ್ಕೊಂಡು ಓಡಾಡ್ತಾರಲ್ಲ, ಅವ್ರ ಪಾರ್ಟಿಯ ಯಾವುದೇ ನಾಯಕ ಇಂಥ ಸಂವಿಧಾನ ವಿರೋಧಿ ನಡೆಯನ್ನು ಪ್ರಶ್ನಿಸುವ ದಮ್ಮೆ ಇರಲಿಲ್ಲ. ಬದಲಿಗೆ ಏನು ಮಾಡ್ತಿದ್ರು ಗೊತ್ತಾ? ಹೊಗಳು ಭಟ್ರಾಗಿದ್ದರು. ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ. ಇಂದಿರಾ ಇಲ್ಲ, ಇಂಡಿಯಾ ಇದೆ. ಇಂದಿರಾ ಇಲ್ಲ, ಇಂಡಿಯಾ ಇದೆ. ಅವ್ರು ಹೇಳ್ತಾ ಇದ್ದಿದ್ದೇನು ಅಂದರೆ, ಇಷ್ಟೆಲ್ಲ ಸಂವಿಧಾನ ವಿರೋಧಿಯಾಗಿರುವಂಥ ನಡೆಯನ್ನು, ನುಡಿಯನ್ನು ಪ್ರಶ್ನಿಸಿದೆ ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಅಂತ ಘೋಷಣೆ ಹಾಕೋದ್ರೊಳಗೆ ನಮ್ಮ ಖರ್ಗೆ ಸಾಹೇಬರು ಸೇರಿ ಆ ಜೈಕಾರ ಹಾಕೋದ್ರೊಳಗೆ ಮಗ್ನರಾಗಿದ್ದರು. ಈಗ ಸಂವಿಧಾನದ ಬಗ್ಗೆ ಮಾತಾಡೋದಕ್ಕೆ ಈ ಮಹಾನುಭಾವರಿಗೆ, ಅವತ್ತು ಪ್ರಶ್ನಿಸದೇ ಇರುವಂಥ ಮಹಾನುಭಾವರಿಗೆ ಯಾವ ನೈತಿಕತೆ ಇದೆ? ಯಾವ ನೈತಿಕತೆ ಇದೆ ಇವರಿಗೆ? ಇನ್ನು ಹಿಂದುಳಿದ ವರ್ಗದವರ ಮೀಸಲಾತಿಯನ್ನೇ ಪ್ರಶ್ನಿಸಿದಂಥ ಕಾಂಗ್ರೆಸ್ಸಿಗೆ, ಸುಮಾರು 30 ವರ್ಷಗಳಿಗೂ ಅಧಿಕ ಕಾಲ ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನೇ ಕೊಡದೇ ಇರುವಂಥ ಕಾಂಗ್ರೆಸ್ಸಿಗರಿಗೆ ಹಿಂದುಳಿದ ವರ್ಗದವರ ಮೀಸಲಾತಿಯ ಬಗ್ಗೆ ಕೇಳುವ ಯಾವ ಅಧಿಕಾರ ಇದೆ? ಇನ್ನು 1976ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡುತ್ತೆ. ಅದರಲ್ಲಿ ನ್ಯಾಯಮೂರ್ತಿ ಎನ್ ರೇ,
MH ಬೇಗ್, YV ಚಂದ್ರಚೂಡ್, ಭಗವತಿ ಪ್ರಸಾದ್ ಇವರೆಲ್ಲರೂ ಇದ್ದರು. ಯಾರು ಹೇಬಿಯಸ್ ಕಾರ್ಪಸನ್ನು ಹಾಕೋಂಗಿಲ್ಲ. ವಕೀಲರಿಗೆ ಗೊತ್ತಾಗುತ್ತೆ ಹೇಬಿಯಸ್ ಕಾರ್ಪಸ್ ಅಂದರೆ ಏನು ಅಂತ. ಯಾರು ಅಕ್ರಮದಲ್ಲಿ ಬಂಧನದಲ್ಲಿ ಇಟ್ಟರೂ ಪ್ರಶ್ನೆ ಮಾಡೋಂಗಿಲ್ಲ. ಆಮೇಲೆ ವಿಧಾನಸಭೆ ಅಧಿವೇಶನ ಪ್ರಾರಂಭ ಆಗಬೇಕು ಅಂದರೆ 10ರಷ್ಟು ಅಧಿವೇಶನ ಇರಬೇಕು, ಹಾಜರಾತಿ ಇರಬೇಕು ಅಂತಿದೆ. ಲೋಕಸಭೆ ಪ್ರಾರಂಭ ಆಗಬೇಕು ಅಂದರೆ 10ರಷ್ಟು ಹಾಜರಾತಿ ಇರಬೇಕು ಅಂತಿದೆ. ಈ ನಿಯಮವನ್ನೇ ಇಂದಿರಾ ಸರ್ಕಾರ ತೆಗೆದುಹಾಕ್ಬಿಡ್ತು. ಮೀಸಾ ಕಾಯ್ದೆ ಅಡಿಯಲ್ಲಿ 1,10,000ಕ್ಕೂ ಹೆಚ್ಚು ಜನ ಸಂವಿಧಾನ ಪರವಾಗಿ ಹೋರಾಟ ಮಾಡಿದವ್ರನ್ನ ಬಂಧಿಸಿ ಜೈಲಿಗೆ ತಳ್ಳಿದ ಸರ್ಕಾರ. ಮಾಧ್ಯಮ ಸ್ನೇಹಿತರೆ, ಇದರೊಳಗಡೆ 2,000ಕ್ಕೂ ಹೆಚ್ಚು ಜನ ಪತ್ರಕರ್ತರು ಇದ್ದರು. ಬರೀ ರಾಜಕೀಯ ನಾಯಕರೆಲ್ಲ ಇದ್ದಿದ್ದು, ಬರೀ ಸಾಮಾಜಿಕ ಹೋರಾಟಗಾರರೆಲ್ಲ ಇದ್ದಿದ್ದು, ಬರೀ ಕಾನೂನು ತಜ್ಞರೆಲ್ಲ ಇದ್ದಿದ್ದು. 2,000ಕ್ಕೂ ಹೆಚ್ಚು ಜನ ಪತ್ರಕರ್ತರು ಕೂಡ ಜೈಲಿಗೆ ಹೋಗಿದ್ರಿ. ನೀವು ಮಾಡಿದ ಅಪರಾಧ ಏನು ಅಂದರೆ ಸರ್ವಾಧಿಕಾರವನ್ನು ಪ್ರಶ್ನಿಸಿದ್ದು. ನೀವು ಮಾಡಿದ ಅಪರಾಧ ಏನು ಅಂದರೆ ಸಂವಿಧಾನ ಉಳಿಸೋದಕ್ಕಾಗಿ ಹೋರಾಟ ಮಾಡಿದ್ದು. 77ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸರ್ವಾಧಿಕಾರಿಯಾಗಿದ್ದಂಥ ಕಾಂಗ್ರೆಸ್ ನೆಲ ಕಚ್ಚಿತು. ಅಕಸ್ಮಾತ್ ಸೋಲ್ದೇ ಇದ್ದಿದ್ರೆ ಶಾಸಕಾಂಗದ ಮೇಲೆ ಹಿಡಿತ ಸಾಧಿಸುವ, ಪತ್ರಿಕಾ ರಂಗದ ಮೇಲೆ ಹಿಡಿತ ಸಾಧಿಸುವ ಕಾಯ್ದೆಗಳು ಮುಂದುವರಿತಾ ಇದ್ದು. ನೀವು ಅವಾಗ ಆಳುವವರ ತಪ್ಪನ್ನು ಎತ್ತಿ ಹೇಳುವ ಅವಕಾಶವೂ ಪತ್ರಕರ್ತರಿಗೆ ಇರ್ತಿರಲಿಲ್ಲ. ಸಂವಿಧಾನ ವಿರೋಧಿಯಾಗಿ ವರ್ತಿಸಿದ ಸರ್ವಾಧಿಕಾರಿಯನ್ನು ಪ್ರಶ್ನಿಸುವ ಅವಕಾಶವೂ ಇರ್ತಿರಲಿಲ್ಲ. ಚುನಾಯಿತ ರಾಜ್ಯ ಸರ್ಕಾರಗಳನ್ನು ಕಿತ್ತೊಗೆಯೋದಕ್ಕೆ 356ನೇ ವಿಧಿಯ ದುರುಪಯೋಗದಲ್ಲಿ ಕಾಂಗ್ರೆಸ್ದೊಂದು ಜಾಗತಿಕ ದಾಖಲೆ. ವಾಜಪೇಯಿ ಆಗಲಿ ನರೇಂದ್ರ ಮೋದಿಯವರಾಗಲಿ ಯಾವೊಂದು ಚುನಾಯಿತ ಸರ್ಕಾರವನ್ನು 356ನೇ ವಿಧಿಯನ್ನು ಬಳಸಿ ಕಿತ್ತು ಹಾಕಲಿಲ್ಲ. ಆದರೆ ಕಾಂಗ್ರೆಸ್ಸು 90ಕ್ಕೂ ಹೆಚ್ಚು ಚುನಾಯಿತ ರಾಜ್ಯ ಸರ್ಕಾರಗಳನ್ನು 356ನೇ ವಿಧಿಯನ್ನು ಉಪಯೋಗಿಸ್ಕೊಂಡು, ದುರುಪಯೋಗಪಡಿಸ್ಕೊಂಡು ರಾಷ್ಟ್ರಪತಿ ಆಡಳಿತವನ್ನು ಹೇರಿದೆ. 1957ರಲ್ಲಿ ಈ ಕಮ್ಯುನಿಸ್ಟರು ಇಂಡಿಯಾ ಅಲಯನ್ಸ್ನ ಭಾಗ ಆಗಿದ್ದಾರೆ. ಈಗ 1957ರಲ್ಲಿ ಜವಾಹರ್ಲಾಲ್ ನೆಹರೂರವರು ಕಿತ್ತಾಕಿದ್ದು EMS ನಂಬೂದಿರಿಪಾದ್ ಮುಖ್ಯಮಂತ್ರಿಯಾದ ಕೆಲವೇ ತಿಂಗಳಲ್ಲಿ ಕೇರಳ ಸರ್ಕಾರವನ್ನು ಕಿತ್ತಾಕಿದ್ರು 1957ರಲ್ಲಿ. ಯಾಕೆ ಅಂದರೆ ಇವರು ಮಂತ್ರಿ ಹೋದಾಗ ರೆಸ್ಪೆಕ್ಟ್ ಕೊಡಲಿಲ್ವಂತೆ. ನೆಪ ಇನ್ನೇನೂ ಅಲ್ಲ, ಇವರು ಮಂತ್ರಿ ಹೋದಾಗ ರೆಸ್ಪೆಕ್ಟ್ ಕೊಡಲಿಲ್ಲ ಅಂತ ಕಿತ್ತಾಕಿದ್ರು. 27 ಕಾಂಗ್ರೆಸ್ಸೇತರ ಸರ್ಕಾರಗಳನ್ನು ವಜಾ ಮಾಡಿದ ಕುಖ್ಯಾತಿ ಶ್ರೀಮತಿ ಇಂದಿರಾ ಗಾಂಧಿಯವರದು. DMK, TDP, ಎಡರಂಗ, NCP ಇತ್ಯಾದಿ ಪ್ರಾದೇಶಿಕ ಪಕ್ಷಗಳನ್ನು ಹಣಿಯೋದಕ್ಕೆ 356ನೇ ವಿಧಿಯ ದುರುಪಯೋಗವನ್ನು ಯಥೇಚ್ಛವಾಗಿ ಮಾಡಿದೆ. 92ರಲ್ಲಿ BJPಯ 4 ಸರ್ಕಾರಗಳನ್ನು ವಜಾ ಮಾಡಿದ್ರು PV ನರಸಿಂಹರಾವ್ ಕಾಲದಲ್ಲಿ. ರಾಜಸ್ಥಾನ ಸರ್ಕಾರ, ಹಿಮಾಚಲ ಪ್ರದೇಶ ಸರ್ಕಾರ, ಮಧ್ಯಪ್ರದೇಶದಲ್ಲಿದ್ದಂಥ BJP ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ, 4 ಸರ್ಕಾರಗಳನ್ನು ವಜಾ ಮಾಡಿದ್ರು. ಛತ್ತೀಸ್ಗಢ ಮತ್ತು ತೆಲಂಗಾಣ ರಾಜ್ಯ ಬಿಟ್ಟು ಒಂದಲ್ಲ ಒಂದು ರಾಜ್ಯಗಳು ಈ 356ನೇ ವಿಧಿಯ ದುರುಪಯೋಗಕ್ಕೆ ಒಳಗಾಗಿದ್ದಾವೆ. ಇನ್ನು ವಾಜಪೇಯಿ ಕಾಲದಲ್ಲಿ ತಿದ್ದುಪಡಿ ಆಯಿತು, 14 ತಿದ್ದುಪಡಿ ಆಯಿತು. ಏನೇನು ಕಾರಣಕ್ಕಾಯಿತು ನೆನ್ಪಿಟ್ಕೊಳ್ಬೇಕು. SC/ST ಸಮಾಜ ಹಿನ್ನೆಲೆಯಿಂದ ಬಂದಿರೋರು ಅಂತ ಒಂದು ಕೈ ಎತ್ತಿ. ನಾವು SC/ST ಹಿನ್ನೆಲೆಯಿಂದ ಬಂದಿರೋರು, ನೀವು ನೆನ್ಪಿಟ್ಕೊಳ್ಬೇಕು. ವಾಜಪೇಯಿ ತಿದ್ದುಪಡಿ ಮಾಡಿದ್ದು SC/ST ಮೀಸಲಾತಿಯನ್ನು ವಿಸ್ತರಣೆ ಮಾಡೋದಕ್ಕೆ ತಿದ್ದುಪಡಿ ಮಾಡಿದರು. ತಪ್ಪಾ? ಮೀಸಲಾತಿಯನ್ನು ವಿಸ್ತರಿಸೋದಕ್ಕೆ ತಿದ್ದುಪಡಿ ಮಾಡಿದರು. ತೆರಿಗೆ ಸರಳೀಕರಣಕ್ಕಾಗಿ ತಿದ್ದುಪಡಿ ಮಾಡಿದ್ರು. ಬ್ಯಾಕ್ಲಾಗ್ ಹುದ್ದೆನಲ್ಲಿ SC/ST ಮೀಸಲಾತಿ ರಕ್ಷಣೆಗಾಗಿ ತಿದ್ದುಪಡಿ ಮಾಡಿದರು. SC/ST ಬಡ್ತಿ ಮೀಸಲಾತಿಯ ತೊಡಕನ್ನು ನಿವಾರಿಸೋದಕ್ಕೆ ತಿದ್ದುಪಡಿ ಮಾಡಿದ್ರು. ಅರುಣಾಚಲ್ ಪ್ರದೇಶದಲ್ಲಿ ಲೋಕಲ್ ಬಾಡಿ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ SC ಮೀಸಲಾತಿಗೆ ಕೊಡೋದಕ್ಕೆ ತಿದ್ದುಪಡಿ ಮಾಡಿದ್ರು. ಸಾಂದರ್ಭಿಕ ಹಿರಿತನದ ಮೇಲೆ ಮೀಸಲಾತಿ, ಬಡ್ತಿ ಮೀಸಲಾತಿ ಜಾರಿಗೊಳಿಸೋದಕ್ಕೆ ತಿದ್ದುಪಡಿ ಮಾಡಿದ್ರು. 71ರ ಜನಗಣತಿಯ ದತ್ತಾಂಶಗಳ ಬಳಕೆ ಮಾಡ್ಕೊಳ್ಳೋಕ್ಕೆ ತಿದ್ದುಪಡಿ ಮಾಡಿದ್ರು.
14 ವರ್ಷದವರೆಗೆ ಕಡ್ಡಾಯ ಶಿಕ್ಷಣ, ರೈಟ್ ಟು ಎಜುಕೇಷನ್ ತರೋದಕ್ಕೆ 2002ರಲ್ಲಿ ವಾಜಪೇಯಿ ತಿದ್ದುಪಡಿ ಮಾಡಿದ್ರು. ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡೋದಕ್ಕೆ ತಿದ್ದುಪಡಿ ಮಾಡಿದ್ರು. ಲೆವಿ ಮತ್ತು ಸೇವಾ ತೆರಿಗೆ ಸರಳೀಕರಣ ಮಾಡೋದಕ್ಕೆ ತಿದ್ದುಪಡಿ ಮಾಡಿದ್ರು 2004ರಲ್ಲಿ. SC ಆಯೋಗಕ್ಕೆ ST ಆಯೋಗಕ್ಕೆ ರಾಷ್ಟ್ರೀಯ ಆಯೋಗ ರಚನೆ ಮಾಡೋದಕ್ಕೆ ತಿದ್ದುಪಡಿ ಮಾಡಿದ್ರು. ಬೋಡೋ ಪ್ರದೇಶದವರಿಗೆ ಮೀಸಲಾತಿ ಕೊಡೋದಕ್ಕೆ ಅಸ್ಸಾಂನಲ್ಲಿ ತಿದ್ದುಪಡಿ ಮಾಡಿದ್ರು. ಸಚಿವ ಸಂಪುಟದ ಗಾತ್ರ ಮುಂಚೆ 100 ಜನ MLAಗಳಿದ್ದರೆ 90 ಜನ ಮಂತ್ರಿ ಮಾಡ್ಕೊಳ್ಳೋರು. ಅದು 15% ಮಾತ್ರ ಇರಬೇಕು ಒಟ್ಟು ಶಾಸಕರಲ್ಲಿ ಅನ್ನೋದನ್ನು ತರೋದಕ್ಕೆ ತಿದ್ದುಪಡಿ ಮಾಡಿದ್ರು. ಅಧಿಕೃತ ಭಾಷೆಗಳ ಪಟ್ಟಿಗೆ ಮೈಥಿಲಿ ಬುಡಕಟ್ಟು ಸೇರ್ಪಡೆ ಮಾಡೋದಕ್ಕೆ ತಿದ್ದುಪಡಿ ಮಾಡಿದ್ರು. ಇದರಲ್ಲಿ ಒಂದಾದರೂ ಸ್ವಾರ್ಥ ಇದೆಯಾ? SC ST ಮೀಸಲಾತಿ ವಿಸ್ತರಣೆಗೆ ತಿದ್ದುಪಡಿ ಮಾಡಿತ್ತಪ್ಪ, ಬಡ್ತಿ ಮೀಸಲಾತಿ ಅವಕಾಶ ಮಾಡೋದು ತಿದ್ದುಪಡಿ ಮಾಡಿತ್ತಪ್ಪ. ಒಂದೇ ಒಂದು ಸ್ವಾರ್ಥ ಸಂವಿಧಾನ ವಿರೋಧಿಯಾಗಿರುವಂಥ ತಿದ್ದುಪಡಿ ವಾಜಪೇಯಿ ಕಾಲದಲ್ಲಿ ನಡೆದಿಲ್ಲ. ಸಂವಿಧಾನ ವಿರೋಧಿ ತಿದ್ದುಪಡಿ ನಡೆದಿರೋದು ಕಾಂಗ್ರೆಸ್ ಕಾಲದಲ್ಲಿ ತಿದ್ದುಪಡಿ ನಡೆದಿರೋದು. ಸ್ವಾರ್ಥಕ್ಕಾಗಿ ತಿದ್ದುಪಡಿ ನಡೆದಿರೋದು ಕಾಂಗ್ರೆಸ್ ಕಾಲದಲ್ಲಿ. ಇನ್ನು ಮೋದಿಯವರು 8 ತಿದ್ದುಪಡಿ ಮಾಡಿದ್ದಾರೆ. 99ನೇ ತಿದ್ದುಪಡಿಯಿಂದ 106ರವರೆಗೆ. ಒಂದು ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗದ ರಚನೆಗಾಗಿ 2015ರಲ್ಲಿ ತಿದ್ದುಪಡಿ ಮಾಡಿದ್ರು. ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗದ ರಚನೆಗಾಗಿ ತಿದ್ದುಪಡಿ. ಬಾಂಗ್ಲಾದೇಶದ ಗಡಿ ಪ್ರದೇಶದ ಪುನರ್ ಹಂಚಿಕೆಗಾಗಿ ತಿದ್ದುಪಡಿ ಮಾಡಿದ್ರು ಜುಲೈ 31, 2015. GST ತೆರಿಗೆ ಅಳವಡಿಸೋದಕ್ಕೆ 2017ರಲ್ಲಿ ಒಂದು ತಿದ್ದುಪಡಿ ಮಾಡಿದ್ರು. 2018ರಲ್ಲಿ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ರಾಷ್ಟ್ರೀಯ ಸಂವಿಧಾನಿಕ ಮಾನ್ಯತೆ ಕೊಡೋದಕ್ಕೆ ತಿದ್ದುಪಡಿ ಮಾಡಿದ್ರು. 10% ಆರ್ಥಿಕವಾಗಿ ಹಿಂದುಳಿದ ಮೀಸಲಾತಿಯ ಲಾಭವನ್ನು ಪಡೆದೇ ಇರತಕ್ಕಂಥ ಎಲ್ಲ ಜಾತಿಯವರಿಗೆ, ಬ್ರಾಹ್ಮಣರಿಗಲ್ಲ, ಎಲ್ಲ ಜಾತಿಯವರಿಗೆ ಮೀಸಲಾತಿ ಕಲ್ಪಿಸೋದಕ್ಕೆ ತಿದ್ದುಪಡಿಯನ್ನು ತಂದರು 2019ರಲ್ಲಿ. SC ST ಮೀಸಲಾತಿಯನ್ನು ಮತ್ತೆ ಮುಂದಿನ 10 ವರ್ಷಕ್ಕೆ 2030ರವರೆಗೂ ವಿಸ್ತರಿಸೋದಕ್ಕೆ ತಿದ್ದುಪಡಿಯನ್ನು ತಂದರು. ಆಂಗ್ಲೋ ಇಂಡಿಯನ್ ಮೀಸಲಾತಿಯನ್ನು ರದ್ದುಪಡಿಸೋದಕ್ಕೆ ಬ್ರಿಟಿಷರು ಹೋಗಿದ್ದಾರೆ. ಆಂಗ್ಲೋ ಇಂಡಿಯನ್ ಬೇಕಾ? ಆ ಮೀಸಲಾತಿ ರದ್ದುಪಡಿಸೋದಕ್ಕೆ ತಿದ್ದುಪಡಿಯನ್ನು ತಂದರು. OBC ವರ್ಗವನ್ನು ಗುರುತಿಸುವಂಥ ಅಧಿಕಾರವನ್ನು ರಾಜ್ಯಗಳಿಗೆ ಕೊಡೋದಕ್ಕೆ ತಿದ್ದುಪಡಿಯನ್ನು ತಂದರು. 33% ಮಹಿಳೆಯರಿಗೆ ಮೀಸಲಾತಿಯನ್ನು ಕಲ್ಪಿಸೋದಕ್ಕೆ, ಮಹಿಳಾ ಮೀಸಲಾತಿಯನ್ನು ಕಲ್ಪಿಸೋದಕ್ಕೆ ತಿದ್ದುಪಡಿಯನ್ನು 2023ರಲ್ಲಿ ತಂದರು. 370ನೇ ವಿಧಿಯನ್ನು ರದ್ದುಪಡಿಸೋದಕ್ಕೆ ತಿದ್ದುಪಡಿಯನ್ನು ತಂದರು. ಇದರಲ್ಲಿ ಯಾವ ಸ್ವಾರ್ಥ ಇದೆ? ಇದರಲ್ಲಿ ತಾನಾಸಾಯಿ ಎಲ್ಲಿದೆ? ಯಾರು ತಾನಾಸಾಯಿ, ಯಾರು ಸ್ವಾರ್ಥಿ? ಇದನ್ನು ನೀವು ಪರಾಮರ್ಶೆ ಮಾಡಿ ಅಂತ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. ಕಡೆಯದಾಗಿ ಇನ್ನು 3 ನಿಮಿಷ ತಗೋತೀನಿ ನೋಡಿ. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಕಾಂಗ್ರೆಸ್ ಅಲ್ಲ. 56ರಲ್ಲಿ ಅಂಬೇಡ್ಕರ್ ತೀರ್ಕೊಂಡಿದ್ದು, ಅವರಿಗೆ ಭಾರತ ರತ್ನ ಕೊಟ್ಕೊಂಡ್ರು. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಸ್ತಾಪ ಮಾಡಿದ್ರು. VP ಸಿಂಗ್ ಪ್ರಧಾನಮಂತ್ರಿ ಆಗಿದ್ದರು. 1990ರಲ್ಲಿ ಭಾರತ ರತ್ನವನ್ನು ಕೊಟ್ಟಿದ್ದು ಕಾಂಗ್ರೆಸ್ ಅಲ್ಲ. ಕಾಂಗ್ರೆಸ್ಸೇತರ ಸರ್ಕಾರ, BJP ಬೆಂಬಲಿತ ಸರ್ಕಾರ ಪ್ರಸ್ತಾವನೆ ಅಟಲ್ ಬಿಹಾರಿ ವಾಜಪೇಯಿ. ಅಂಬೇಡ್ಕರ್ ಅವರ ಪಂಚಧಾಮಗಳನ್ನು ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು ಕಾಂಗ್ರೆಸ್ ಅಲ್ಲ. ವಿವರ ನಾನು ಹೋಗೋದಿಲ್ಲ. ಪಂಚಧಾಮಗಳನ್ನು ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಅಂಬೇಡ್ಕರ್ ಅವರಿಗೆ ಬದುಕಿದ್ದಾಗ ಸೋಲಿಸಿ ಸತ್ತಾಗ 6 ಅಡಿ 3 ಅಡಿ ದೆಹಲಿಯಲ್ಲಿ ಜಾಗ ಕೊಡದೇ ಇದ್ದಿದ್ದು ಕಾಂಗ್ರೆಸ್ ಪಾರ್ಟಿ. ಈಗ ಯೋಚನೆ ಮಾಡಿ, ಯಾರು ಅಂಬೇಡ್ಕರ್ ವಿರೋಧಿ, ಯಾರು ಸಂವಿಧಾನ ವಿರೋಧಿ, ಯಾರು ಸರ್ವಾಧಿಕಾರಿ? ಇದನ್ನು ನಾನು ಹೇಳಿದ ತಕ್ಷಣ ನಂಬಿ ಅಂತ ನಾನು ಹೇಳಲ್ಲ. ನೀವು ಅಧ್ಯಯನ ನಡೆಸಿ. ನಾನು ಹೇಳಿದ ಮಾತಿನಲ್ಲಿ ಸತ್ಯ ಇದೆ ಅಂತಾದರೆ ನೀವು ಮನದಟ್ಟು ಮಾಡಿಕೊಂಡು ಉಳಿದವರಿಗೆ ಮನವರಿಕೆ ಮಾಡ್ಕೊಡ್ತೀರಾ? ಸತ್ಯದ ಪರವಾಗಿ ನಿಲ್ತೀವಿ ಏನಾರು ಕೈ ಎತ್ರಿ. ಸತ್ಯದ ಪರವಾಗಿ ನಿಲ್ತೇವೆ. ಸತ್ಯದ ಪರವಾಗಿ ನಿಲ್ಲಿ. ಒಂದ್ಸರಿ ಜೋರಾಗಿ ಹೇಳಿ, ಸತ್ಯಮೇವ ಸತ್ಯಮೇವ. ಸಂವಿಧಾನ ನಮ್ಮ ಹೆಮ್ಮೆ, ಸಂವಿಧಾನ ನಮ್ಮ ಸಂವಿಧಾನ. ಜೈ ಭೀಮ್, ಜೈ ಭಾರತ್, ಜೈ ಭೀಮ್,
ಭಾರತ್ ಮಾತಾ ಕಿ ಧನ್ಯವಾದ.